ಹಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಬ್ರೇಕ್ಫಾಸ್ಟ್, ಸೊ 2 ಎಗ್ಸ್ ತೊಗೊಂಡೇನಿ ಮತ್ತು ಚೆರಿ ಟೊಮ್ಯಾಟೊ, ಸ್ವಲ್ಪ ಕಾರ್ನ್ ಆ್ಯಂಡ್ ಸ್ವಲ್ಪ ಪೀಸ್ ತೊಗೊಂಡೇನಿ. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಅವಕಾಡೋ ಸ್ಮೂದಿನೂ ಮಾಡ್ಕೊಳತ್ತೀನಿ. ಸೊ ಲೆಟ್ ಸ್ಟಾರ್ಟ್. ಇದು ಒನ್ ಅವಕಾಡೋ ಐತಿ. ಇದಕ್ಕೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ತೀನಿ. ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡೀನಿ. ಸೊ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಶುಗರ್ ಹಾಕೀನಿ ಆ್ಯಂಡ್ ದೆನ್ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತೀನಿ. ಸೊ ಸ್ಮೂದಿ ರೆಡಿ ಆಗೈತಿ. ಸೊ ನಾನು ಕುಕ್ವೆಲ್ ಬ್ಲೆಂಡರ್ ತೊಗೊಂಡು ಯೂಸ್ ಮಾಡತ್ತೀನಿ. ಸೊ ಇಟ್ಸ್ ರೆಡಿ. ಸೊ ಸ್ಮೂದಿ ರೆಡಿ ಆಗೈತಿ, ಮಸ್ತ್ ಆಗೈತಿ. ಸೊ ಲೆಟ್ಸ್ ಎಂಜಾಯ್ ಟುಡೇಸ್ ಬ್ರೇಕ್ಫಾಸ್ಟ್. ಸೊ ಎಗ್ ಫ್ರೈಡ್ ರೈಸ್ ಮಾಡತ್ತೀನಿ ಇವತ್ತು ನೈಟಿಗೆ. ಸೊ ರೈಸ್ ಪ್ರಿಪೇರ್ ಮಾಡಕ್ಕೆ ಇಟ್ಟೇನಿ ಇಲ್ಲೇ. ಸೊ ಅದು ಸ್ವಲ್ಪ ರೈಸ್ ಕುಕ್ ಆಗಿ ಆರಬೇಕು. ಫುಲ್ ತಣ್ಣಗಾದ್ರೆ ಅದೇ ಫ್ರೈಡ್ ರೈಸಿಗೆ ಚಲೋ ಆಗೈತೆ ಅಂತ ಕುಕ್ ಮಾಡಕ್ಕೆ ಇಟ್ಟೇನಿ ಇಲ್ಲೇ. ಸೊ ಇಲ್ಲಿ ಸ್ವಲ್ಪ ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ತೊಗೊಂಡೇನಿ. ಸ್ವಲ್ಪ ಆನಿಯನ್ ತೊಗೊಂಡೇನಿ. ಮತ್ತಿಲ್ಲ ಸ್ವಲ್ಪ ಮೆಣಸಿನ್ಕಾಯಿ, ಮತ್ತಿಲ್ಲ ಒಂದು ಸ್ವಲ್ಪ ಗಾರ್ಲಿಕ್ ಫುಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಸೊ ಇದನ್ನೀಗ ಒಗ್ಗರಣೆ ಕೊಡ್ತೀನಿ ಬರ್ರಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಫುಲ್ಲು ಹಾಕ್ತೀನಿ. ಗಾರ್ಲಿಕ್, ಆನಿಯನ್ನ, ಸೊ ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋತೀನಿ. ಸೊ ಬೀನ್ಸು, ಸೊ ಆ ವೆಜಿಟೇಬಲ್ಸ್ ಮ್ಯಾಗ ರೈಸ್, ಬಿಸಿ ರೈಸ್ ಹಾಕಿದ್ದೆ. ಸೊ ಈಗ ಇದಕ್ಕೆ ಸಾಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಅಂತ. 2 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಆಫ್ ವಿನೆಗರ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಹಾಕೀನಿ. ಈಗ ಇದನ್ನು ಮಿಕ್ಸ್ ಮಾಡೀನಿ. ಇದನ್ನು ರೈಸಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇದನ್ನು ಮಿಕ್ಸ್ ಮಾಡೀನಿ. ಸ್ವಲ್ಪ ಶುಗರ್ ಹಾಕ್ತೀನಿ ಇದಕ್ಕೆ ಆ್ಯಂಡ್ ಸಾಲ್ಟ್ ಹಾಕ್ತೀನಿ. ಸೊ ಇದಕ್ಕೆ ಎಗ್ ಮಿಕ್ಸ್ ಮಾಡ್ತೀನಿ. ಸೊ ಎಗ್ ಇಲ್ಲಿ ರೆಡಿ ಐತಿ. ಇದಕ್ಕೆ ಸ್ವಲ್ಪ ಸಾಲ್ಟ್, ಬ್ಲ್ಯಾಕ್ ಪೆಪ್ಪರ್ ಹಾಕೈತಿ. ಸೊ ಎಗ್ ಹಾಕೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ಅಂತ. ಸೊ ಇದಕ್ಕೆ ಇನ್ನೂ 1 ಸ್ಪೂನ್ ಆಫ್ ರೆಡ್ ಚಿಲ್ಲಿ ಆ್ಯಂಡ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದೆ. ಇನ್ನೊಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡೆ. ಐ ಥಿಂಕ್ ಈಗ ಸ್ವಲ್ಪ ಚಲೋ ಆಗೈತೆ ಟೇಸ್ಟ್. ಸೊ ಲೆಟ್ಸ್ ಎಂಜಾಯ್ ದ ಡಿನ್ನರ್. ಸೊ 1 ಚಪಾತಿ, ಹೀರೆಕಾಯಿ ಚಟ್ನಿ, ಬೀಟ್ರೂಟ್ ಪಲ್ಯ ಆ್ಯಂಡ್ ಎಗ್ ಫ್ರೈಡ್ ರೈಸ್ ಇಸ್ ಮೈ ಡಿನ್ನರ್. ಸೊ ಡಿನ್ನರ್ ಮಾಡಕ್ಕೆ ಕುತ್ಕೊಂಡೇನಿ. ಇಲ್ಲೇ ಫ್ರೆಂಡ್ಸ್ ನೋಡಾತೇನೆ ಆ್ಯಂಡ್ ಶಿ ಈಸ್ ಹಿಯರ್ ಪ್ಲೇಯಿಂಗ್. ಸೊ ಇವತ್ತು ಗಣೇಶ ಚತುರ್ಥಿ ಐತಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡತ್ತೀನಿ. ಸೊ ಐ ಹ್ಯಾವ್ ಟೇಕನ್ ಕ್ಯಾರೆಟ್,
ಮೆಣಸಿನ್ಕಾಯಿ, ಕೊರಿಯಾಂಡರ್, ಆನಿಯನ್ ಆ್ಯಂಡ್ ಸ್ವಲ್ಪ ಪೀಸ್ ತೊಗೊಂಡೇನಿ. ಕಡಲೆಬೇಳೆ, ದೋಸೆ, ಸೊ ಕ್ಯಾರೆಟ್, ಸೊ ಪೀಸ್ ಹಾಕೋತೀನಿ. ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೋತೀನಿ. ಸರಿಯಾಗಿ ಫ್ರೈ ಆಗಬೇಕು. ಸೊ ಇದಕ್ಕೆ 1 ಕಪ್ ರವೆ ಹಾಕೊಳತ್ತೀನಿ. ಇದಕ್ಕೆ 3 ಕಪ್ ನೀರು ಹಾಕೊತೀನಿ. ಸೊ ಇದಕ್ಕೆ 3 ಕಪ್ ನೀರು ಹಾಕೊತೀನಿ. ಸೊ ಇದನ್ನ ಕ್ಲೋಸ್ ಮಾಡಿ ಸ್ವಲ್ಪ ನೀರೆಲ್ಲ ಹೋಗೋ ತನಕ ಕುದಿಸ್ಬೇಕು. ಸೊ ಪ್ರಿಷಾಗ ಸ್ವಲ್ಪ ರಾಗಿ ಮಾಡ್ಕೊಳತೀನಿ. 1.5 ಸ್ಪೂನ್ ಹಾಕತೀನಿ ಅದಕ್ಕೆ ರಾಗಿ. ಸೊ ಸ್ವಲ್ಪ ನೀರು ಬಿಸಿ ಮಾಡಕ್ಕೆ ಇಟ್ಟೇನಿ. ಇದಕ್ಕೆ ಈಗ ಇದನ್ನ ಹಾಕೋತೇನೆ. ಇದನ್ನ ಕಂಟಿನ್ಯೂಸ್ ಸ್ಟರ್ ಮಾಡ್ಕೋತಾ ಇರ್ಬೇಕು, ಇಲ್ಲಾಂದ್ರೆ ಲಮ್ಸ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ರಾಗಿ ರೆಡಿ ಆಗೈತಿ. ಸೊ ಅದನ್ನ ಈ ಬಟ್ಲಿಗೆ ಹಾಕೋತೇನೆ ಸ್ವಲ್ಪ. ಸೊ ಉಪ್ಪಿಟ್ಟು ರೆಡಿ ಐತಿ ಆ್ಯಂಡ್ ಪ್ರಿಶಾನ್ ರಾಗಿನೂ ರೆಡಿ ಐತಿ. ಆಕಿದ ಕ್ವಾಂಟಿಟಿ ರೆಡ್ಯೂಸ್ ಮಾಡೀನಿ, ಯಾಕಂದ್ರೆ ಆಕೆಗೆ ಭಾಳ ಗ್ಯಾಸ್ ಆಗತ್ತಿತ್ತು. ಸೊ ಈ ಫಸ್ಟ್ ಇಯರ್ ಅಂತೂ ಅವರಿಗೆ ನ್ಯೂಟ್ರಿಷನ್ ಎಲ್ಲ ಹಾಲಿಂದನೇ ಬರೋದು ಅಂತಂದು ನನಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು. ಸೊ ಆಕಿ ಶಿ ಆಲ್ರೆಡಿ ಲೈಕ್ಸ್ ಸಾಲಿಡ್ಸ್. ಸೊ ಪ್ರೆಷರ್ ಏನೋ ಹಾಕೋದು ಬೇಡ ಅಂತ ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಮಾಡೇನಿ ಹಾಕಿದ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಆಕಿ ತಿನ್ನಿಸಿ ನಾನು ಉಪ್ಪಿಟ್ಟು ತಿನ್ಬೇಕು. ಸೊ ಯಾ